ಆಗಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಈಗ ಸಕ್ಸಸ್ ಕಾಣ್ತಾ ಇದೆ. ಅದರಲ್ಲಿ ಶಕ್ತಿ ಯೋಜನೆ ಅಂತಂದ್ರೆ ಶಕ್ತಿ ಯೋಜನೆ 400 ಕೋಟಿ ಜನರನ್ನ ತಲುಪಿದೆ. ಏನಂತಂದ್ರೆ ಶಕ್ತಿ ಯೋಜನೆಯ ಆರಂಭವಾಗಿ 21 ತಿಂಗಳು ಪೂರ್ಣಗೊಂಡಿದ್ದು ಫಲಾನುಭವಿಗಳ ಸಂಖ್ಯೆ 400 ಕೋಟಿಗೆ ತಲುಪಿದೆ. ರಾಜ್ಯ ಸರ್ಕಾರದ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಬಸ್ಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡ್ತಾಗಿದ್ದು ಶಕ್ತಿ ಯೋಜನೆ ಜಾರಿಗೊಳಿಸಲಾಗಿತ್ತು. ಫೆಬ್ರವರಿ 11ಕ್ಕೆ 27 ತಿಂಗಳು ಪೂರ್ಣಗೊಂಡಿದೆ. ಯೋಜನೆ ಜಾರಿ ನಂತರದಿಂದಾಗಿ ಪ್ರತಿದಿನ ಸರಿಸುಮಾರು 60ರಿಂದ 70 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ತಾಗಿದ್ದಾರೆ. ಫೆಬ್ರವರಿ 24ಕ್ಕೆ ಒಟ್ಟಾರೆ ಫಲಾನುಭವಿಗಳ ಸಂಖ್ಯೆ 400 ಕೋಟಿಗೆ ಏರಿಕೆಯಾಗಿದೆ. ಯೋಜನೆ ಆರಂಭದಿಂದ ಫೆಬ್ರವರಿ 24ರವರೆಗೆ ಒಟ್ಟಾರೆ 681 ಕೋಟಿ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದು ಇದರಲ್ಲಿ 70% ಹೆಚ್ಚಿನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಯೋಜನೆಯ ಅಡಿಯಲ್ಲಿ ಈವರೆಗೆ 9,803 ಕೋಟಿ ರೂಪಾಯಿ ಮೊತ್ತದ ಟಿಕೆಟ್ ಅಂದರೆ ಶೂನ್ಯ ಮೌಲ್ಯದ ಟಿಕೆಟ್ ಅನ್ನು ವಿತರಣೆ ಮಾಡಲಾಗಿದೆ. ಏನಂತಂದರೆ ನುಡಿದಂತೆ ನಡೆದಿದೆ ಸರ್ಕಾರ ಅಂತಲೇ ಹೇಳಬಹುದು. ಸಿದ್ದರಾಮಯ್ಯನವರ ಅಹಿಂದ ಸರ್ಕಾರ ಎಲ್ರಿಗೂ ಕೂಡ ಈ ಯೋಜನೆ ಅಂದರೆ ಈ ಶಕ್ತಿ ಯೋಜನೆ ಆಗಿರಬಹುದು, ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿವೆ. ಅಂತಹ ದೇಶಕ್ಕೆ ಮಾದರಿಯಾಗಿರುವಂತಹ ಯೋಜನೆಯಲ್ಲಿ ಪ್ರಮುಖವಾದದಂತಂದರೆ ಈ ಶಕ್ತಿ ಯೋಜನೆ. ಎಲ್ಲ ಮಹಿಳೆಯರು ಕರ್ನಾಟಕದ ಮಹಿಳೆಯರು ಆರಾಮಾಗಿ ಫ್ರೀಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದವರು ಇದನ್ನು ಕೂಡ ವಿರೋಧ ಮಾಡಿದರು. ಅದು ಹೆಂಗೆ ನೀವು ಫ್ರೀಯಾಗಿ ಕೊಡ್ತೀರಾ, ಅದು ಹೆಂಗೆ ನೀವು ಇದು ಮಾಡ್ತೀರಾ ಅಂತ. ಆದರೆ ಅದೆಷ್ಟೋ ಬಡ ಮಹಿಳೆಯರಿಗಾಗಿರಬಹುದು ಅಥವಾ ಈ ಗಾರ್ಮೆಂಟ್ಸ್ಗಳಿಗೆ ಹೋಗುವಂತಹ ಮಹಿಳೆಯರಿಗಾಗಿರಬಹುದು, ತುಂಬ ಈಗ ವಾರದ ಸಂತೆ ಇರುತ್ತಲ್ಲ, ಆ ಸಂತೆಗೆ ಹೋಗುವಂತಹ ಮಹಿಳೆಯರಿಗಾಗಿರಬಹುದು ಈ ಒಂದು ಶಕ್ತಿ ಯೋಜನೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಉಚಿತ ಬಸ್ನಿಂದಾಗಿ ಏನಂತಂದರೆ ಕರ್ನಾಟಕದ ಮಹಿಳೆಯರಿಗೆ ತುಂಬ ಯೂಸ್ ಆಗಿದೆ. ಅದು ಕೂಡ ಇಂತಹ ಪ್ರಮಾಣದಲ್ಲಿ ಅಂದರೆ 21 ತಿಂಗಳಲ್ಲಿ 400 ಕೋಟಿ ಜನರನ್ನು ಈ ಒಂದು ಶಕ್ತಿ ಯೋಜನೆ ತಲುಪಿದೆ ಅಂತಲೇ ಹೇಳಬಹುದು. ಇದು ಕರ್ನಾಟಕ ಸರ್ಕಾರದ ಏನಂತಂದರೆ ಒಂದು ಹಿಸ್ಟ್ರಿ ಅಂತಲೇ ಹೇಳಬಹುದು.